ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಅಂದ ಕೂಡಲೇ ಫುಲ್ ಬ್ರೆಸ್ಟ್ ರಿಮೂವ್ ಮಾಡಬೇಕಾ ಅಂತ ಕೇಳ್ತಾರೆ. ಯೂಶಲಿ ಫುಲ್ ಬ್ರೆಸ್ಟ್ ರಿಮೂವ್ ಮಾಡೋದಕ್ಕೆ ನಾವು ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ. ಆಗಲ್ಲ, ಎನಿ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ನಾವು ಫುಲ್ ಬ್ರೆಸ್ಟ್ನ ರಿಮೂವ್ ಮಾಡಿ ಮ್ಯಾಸ್ಟೆಕ್ಟಮಿ ಆಪ್ಷನ್ನೇ ಕೊಡ್ತಾ ಇದ್ವಿ. ಈಗೆಲ್ಲ ಫುಲ್ ಬ್ರೆಸ್ಟ್ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಬ್ರೆಸ್ಟ್ನ ಪ್ರಿಸರ್ವ್ ಮಾಡಿ ಆ ಗಡ್ಡೆನ ಮಾತ್ರ ನೆಗೆಟಿವ್ ಮಾರ್ಜಿನ್ ಕೊಟ್ಟು ರಿಮೂವ್ ಮಾಡಿ ಸ್ವಲ್ಪ ಲಿಂಫ್ ನೋಡ್ಸ್ನ ತೆಗೆಯೋದ್ರಿಂದ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಈಸ್ ಪಾಸಿಬಲ್. ಬಟ್ ಈ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಮಾಡೋದಕ್ಕೆ ಕೆಲವು ಕ್ರೈಟೀರಿಯಾಸ್ ಫುಲ್ಫಿಲ್ ಆಗಬೇಕು. ಅದೇನೆಂದರೆ ಆ ಬ್ರೆಸ್ಟ್ ಗಡ್ಡೆ ಬ್ರೆಸ್ಟಲ್ಲಿ ಒಂದು ಭಾಗದಲ್ಲಿ ಮಾತ್ರ ಇರಬೇಕು. ಬ್ರೆಸ್ಟ್ನಲ್ಲಿರೋ ನಿಪ್ಪಲ್ ಏರಿಯೋಲಾರ್ ಕಾಂಪ್ಲೆಕ್ಸ್ ಮಧ್ಯದಲ್ಲಿ ಆ ಗಡ್ಡೆ ಇರಬಾರ್ದು. ಮತ್ತು ಬ್ರೆಸ್ಟಿಗೆ ಕಂಪೇರ್ ಮಾಡಿದ್ರೆ ಆ ಗಡ್ಡೆ ಸೈಜು 1/3 ಚಿಕ್ಕದಾಗಿರಬೇಕು. ಈ ಥರ ಕೆಲವು ಕ್ರೈಟೀರಿಯಾಸ್ ಫುಲ್ಫಿಲ್ ಆದರೆ ನಾವು ಅಪ್ ಫ್ರಂಟ್ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಮಾಡ್ಬೋದು. ಸಪೋಸ್ ಫುಲ್ ಕಂಪ್ಲೀಟ್ ಬ್ರೆಸ್ಟ್ ರಿಮೂವ್ ಮಾಡಬೇಕಾಗಿ ಬಂದ್ರೂ ನಾವು ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಆಪ್ಷನ್ಸ್ ಮುಖಾಂತರ ಕಾಸ್ಮೆಟಿಕಲಿ ನಾರ್ಮಲ್ ಬ್ರೆಸ್ಟ್ ಥರ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ನಾವು ನೆಕ್ಸ್ಟ್ ನೋಡೋ ಟ್ರೀಟ್ಮೆಂಟ್ ಕೀಮೋಥೆರಪಿ. ಕೀಮೋಥೆರಪಿ ಅನ್ನೋದು ಗ್ಲುಕೋಸ್ ಮುಖಾಂತರ ಕೊಡುವಂತಹ ಒಂದು ಟ್ರೀಟ್ಮೆಂಟ್. ಕ್ಯಾನ್ಸರ್ ಸೆಲ್ಸ್ ಯೂಶಲಿ ನಮ್ಮ ರಕ್ತದಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ಟೇಜ್ 2, ಸ್ಟೇಜ್ 3ನಲ್ಲಿ ಈ ಕ್ಯಾನ್ಸರ್ ಸೆಲ್ಸ್ ಬ್ಲಡ್ಡಲ್ಲಿರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಫಸ್ಟ್ ನಾವೇನು ಮಾಡ್ತೀವಿ, ಗ್ಲುಕೋಸ್ ಮುಖಾಂತರ ಅಂದರೆ IV ಈ ಇಂಜೆಕ್ಷನ್ಸ್ನ ಕೊಡ್ತೀವಿ. ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಈ ಕೀಮೋಥೆರಪಿ ಅನ್ನೋದು 6ರಿಂದ 8 ಬಾರಿ ಕೊಡ್ತೀವಿ. ಈ ಇಂಜೆಕ್ಷನ್ಸ್ ಕೊಡೋದ್ರಿಂದ ಏನಾಗುತ್ತೆ, ಈ ಕ್ಯಾನ್ಸರ್ ಸೆಲ್ಸ್ ರಕ್ತದಲ್ಲಿರೋದು ಕಂಟ್ರೋಲ್ಗೆ ಬರುತ್ತೆ. ಅದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಶ್ರಿಂಕ್ ಆಗಿ ಚಿಕ್ಕದಾಗುತ್ತೆ. ಸೊ ಇದರಿಂದ ನಾವು ನೆಕ್ಸ್ಟ್ ಮಾಡೋ ಸರ್ಜರಿ ಈಸಿ ಆಗುತ್ತೆ. ಕೀಮೋಥೆರಪಿಯಲ್ಲಿ ಸಾಕಷ್ಟು ರೀಸೆಂಟ್ ಅಡ್ವಾನ್ಸಸ್ ಬಂದಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ. ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ನೋಡೋಣ. ನೆಕ್ಸ್ಟ್ ಟ್ರೀಟ್ಮೆಂಟ್ ರೇಡಿಯೇಷನ್ ಥೆರಪಿ. ರೇಡಿಯೇಷನ್ ಥೆರಪಿ ಅಂದರೆ ನಾವು ಕಾಮನ್ ಆಗಿ ಕರೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಕರೆಂಟ್ ಟ್ರೀಟ್ಮೆಂಟ್ ಅಂದ ಕೂಡಲೇ ಅದು ಶಾಕ್ ಟ್ರೀಟ್ಮೆಂಟ್ ಅಂತ ಹೆದರಬೇಕಾಗಿಲ್ಲ. ಯೂಶಲಿ ಈ ರೇಡಿಯೇಷನ್ ಥೆರಪಿ ಅನ್ನೋದು ಒಂದು CT ಸ್ಕ್ಯಾನ್ ಮಿಷಿನ್ ಥರ ಒಂದು ಮಿಷಿನಲ್ಲಿ ಮಲಗಿಸ್ತೀವಿ. 5 to 10 minutes ಡೈಲಿ ಒಂದು 3ರಿಂದ 4 ವಾರ ಈ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಈ ಟ್ರೀಟ್ಮೆಂಟ್ ಕೊಡೋದು ಹೇಗೆ ಅಂದರೆ, ಪೇಷಂಟ್ಗೆ ಯಾವ ಭಾಗದಲ್ಲಿ ಕ್ಯಾನ್ಸರ್ ಇತ್ತು ಆ ಜಾಗದಲ್ಲಿ ಎಕ್ಸ್ರೇ ಅಂತ ಬೀಮ್ಸ್ನ ಕೊಟ್ಟು ನಾವು ಆ ಜಾಗದಲ್ಲಿ ಮತ್ತೆ ಕ್ಯಾನ್ಸರ್ ಬೆಳೀದೇ ಇರೋ ಹಾಗೆ ನೋಡ್ಕೊತೀವಿ. ಕೆಲವು ಪೇಷಂಟ್ಸ್ನಲ್ಲಿ ಬಯಾಪ್ಸಿಯಲ್ಲಿ ಹಾರ್ಮೋನಲ್ ಥೆರಪಿಗೆ ಪಾಸಿಟಿವ್ ಅಂತ ರಿಪೋರ್ಟ್ ಬಂದರೆ ಅಂಥ ಪೇಷಂಟ್ಸ್ಗೆ ಮಾತ್ರ 5 to 10 yearsವರೆಗೂ ದಿನ ಒಂದು ಮಾತ್ರೆ ಕೊಡ್ತೀವಿ. ಸೊ ದಟ್ ಆ ಕಾಯಿಲೆ ಮತ್ತೆ ಬರದೇ ಇರೋಂಗೆ ಕಂಟ್ರೋಲಲ್ಲಿ ಇರುತ್ತೆ. ಹೀಗೆ ಕರೆಕ್ಟಾಗಿ ಕೀಮೋಥೆರಪಿ, ರೇಡಿಯೇಷನ್, ಹಾರ್ಮೋನಲ್ ಥೆರಪಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ ಪೇಷಂಟ್ಸ್ನಲ್ಲಿ ನಾವು ಕ್ಯೂರ್ ಮಾಡೋ ಸಾಧ್ಯತೆ ಹೆಚ್ಚು. ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಕೀಮೋಥೆರಪಿ, ರೇಡಿಯೇಷನ್, ಹಾರ್ಮೋನಲ್ ಅಂತ ಕರೆಕ್ಟಾಗಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವು ಅರ್ಲಿ ಸ್ಟೇಜಸಲ್ಲಿ ಅದನ್ನು ಕ್ಯೂರ್ ಮಾಡ್ಬೋದು. ಲೇಟ್ ಸ್ಟೇಜಸ್ನಲ್ಲಿ ಕಾಯಿಲೆನ ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೋಬೋದು.